ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ ಶೆಟ್ಟರ್. ಇಂದಿನ ದಿವಸ ಹುಬ್ಬಳ್ಳಿಯಲ್ಲಿ ದೈವಜ್ಞ ಮಹಿಳಾ ಮಂಡಳಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಮಾರ್ಚ್ 10, 2026ರಂದು ನಡೆದ ಈ ಕಾರ್ಯಕ್ರಮವನ್ನು ರೆಟ್ರೋ ಥೀಮಿನೊಂದಿಗೆ ಆಯೋಜಿಸಲಾಗಿದ್ದು, ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ನಂತರ ಸಿರಿಧಾನ್ಯಗಳಿಂದ ತಯಾರಿಸಿದ ಸಿಹಿ ಮತ್ತು ಖಾರದ ತಿಂಡಿಗಳ ಸ್ಪರ್ಧೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಅರ್ಚನಾ ರೇವಣ್ಕರ್ ಜೈವಿಕ ತಂತ್ರಜ್ಞಾನದಲ್ಲಿ MSc ಹಾಗೂ PhD ಪದವಿ ಪಡೆದ ಸಾಧಕಿಯಾಗಿದ್ದು ಅವರಿಗೆ ಸನ್ಮಾನಿಸಲಾಯಿತು. ಇದೇ ವೇಳೆ ಶ್ರೀಮತಿ ಸಂಧ್ಯಾ ರೈಕರ್ ಅವರನ್ನು ಕೂಡ ಗೌರವಿಸಲಾಯಿತು. ಅವರು ತೋಟಗಾರಿಕಾ ಇಲಾಖೆಯ ಬಾನ್ಸಾಯ್ ಗಾರ್ಡನ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದು ಹೋಮ್ ಬೇಕರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಜಿಂದಾಲ್ ಕುಕೂನ್ ವತಿಯಿಂದ ಟಾಪ್ 50 ಹೋಮ್ ಬೇಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಾರ್ಯಕ್ರಮದ ನಂತರ ವೀಣಾವಾದನ, ನಾಗವಳ್ಳಿ ನೃತ್ಯ, ರೆಟ್ರೋ ಡ್ಯಾನ್ಸ್, ಜಾನಪದ ಹಾಡುಗಳು ಮತ್ತು ವಿವಿಧ ಆಟಗಳ ಮೂಲಕ ಸದಸ್ಯರು ಮನರಂಜನೆ ನೀಡಿದರು. ಈ ಸಂದರ್ಭದಲ್ಲಿ ಮಂಡಳಿಯ ಅಧ್ಯಕ್ಷೆ ಪ್ರೇಮಾ ಅಶೋಕ್ ಭಟ್, ಗೌರವಾಧ್ಯಕ್ಷೆ ಶೈಲಾಭಾ ಶೇಟ್, ಉಪಾಧ್ಯಕ್ಷೆ ರಶ್ಮಿ ಅಣ್ವೇಕರ್ ಸೇರಿದಂತೆ ಹರಣಿ ರೇವಣ್ಕರ್, ಗೀತಾ, ಶೈಮಲಾ ಶೇಟ್, ಜಯಲಕ್ಷ್ಮಿ ರಾಯ್ಕರ್, ಸುಮಂಗಲ, ರಿತು ಭಟ್ ಮತ್ತು ನಿರ್ದೇಶಕಿ ಶಿವಾನಿ ಅಣ್ವೇಕರ್ ಉಪಸ್ಥಿತರಿದ್ದರು. ಮದುವೆಯ ನಂತರವೂ ಮಹಿಳೆಯರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಜೀವನದ ಗುರಿಗಳನ್ನು ಸಾಧಿಸಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷೆ ಪ್ರೇಮಾ ಭಟ್ ತಿಳಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಎಲ್ಲ ಮಹಿಳೆಯರಿಗೂ ಹಾಗೂ ನಿರ್ದೇಶಕರಿಗೆ ಅವರು ಧನ್ಯವಾದಗಳನ್ನು ಸಲ್ಲಿಸಿದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. रागी आणि ज्यूस आणि कोरले उन्हा तुम्ही घेऊन येले एक वारी केलं मग डेकोरेशन आयडिया बरी केला. आता ರೆಡಿಕಂದವರು ಪೇಂಟ್ ರಿಮೈಂಡಿಂಗ್ तुम्ही काय सांग ते शेक पडाय खाल्ला कसा खाल्ला